ಬಿಗ್ ಬಾಸ್ ಸೀಸನ್ 4 ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟವ್ರ ಮನೆಗೆ ಸಕ್ಕತ್ತಾಗಿ ಆಡಿದ್ರು. ಎಲ್ರಿಗೂ ಒಳ್ಳೆ ಕಾಟನೂ ಕೊಟ್ಟಿದ್ದಾರೆ, ಒಳ್ಳೆ ಪ್ರೀತಿನೂ ಗಳಿಸ್ಕೊಂಡಿದ್ದಾರೆ. ಸೊ ಈಗ ಎಲಿಮಿನೇಟ್ ಆಗಿ ಈಗ ಹೊರಗಡೆ ಬಂದಿದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ಸೋಣ ನಾವು. ಬಿಗ್ ಬಾಸ್ ಮನೆ ಹೇಗಿತ್ತು, ಬಿಗ್ ಬಾಸ್ ಮನೇಲಿ ಅವ್ರ ಜೊತೆಲಿದ್ದಂಥ ಸ್ಪರ್ಧಿಗಳು ಯಾವ ಥರ ಇದ್ದರು, ಅವರ ಒಂದು ಜರ್ನಿ ಹೇಗಿತ್ತು, ಏನು ಹೇಳ್ತಾರೆ ಬಿಗ್ ಬಾಸ್ ಮನೇಲಿ. ಬಿಗ್ ಬಾಸ್ ನೀವು ನೋಡಿದ್ದೀರಾ ಇಷ್ಟು ದಿನ, ಅವ್ರು ಒಳಗಡೆ ಇದ್ದರು, ಅವ್ರ ಎಕ್ಸ್ಪೀರಿಯೆನ್ಸ್ ಏನು, ನಿಮ್ಮ ಒಂದು ಕೆಲವೊಂದು ಡೌಟ್ಸ್ ಇರುತ್ತೆ, ಅದನ್ನೆಲ್ಲ ಅವ್ರು ಕ್ಲಾರಿಫೈ ಮಾಡ್ತಾರಂತ ಅವ್ರ ಜೊತೆ ಮಾತಾಡೋಣ. ಈಗ ನಮ್ಮ ಜೊತೆಲಿ ಸುಕೃತವಾಗಲಿ ಅವರು ಇದ್ದಾರೆ ಈಗ. ಸೊ ಅವ್ರನ್ನ ಮಾತಾಡ್ಸೋಣ. ಹಾಯ್. ಹಲೋ. ಹಾಯ್. ಓಕೆ, ಹೇಗಿತ್ತು ಬಿಗ್ ಬಾಸ್ ಎಕ್ಸ್ಪೀರಿಯೆನ್ಸ್? ಸೂಪರ್. ಒಂದೇ ವರ್ಡಲ್ಲಿ ಹೇಳೋದಾದರೆ ಸೂಪರ್. ನನಗೆ ನಾನು ಅಂದ್ಕೊಂಡಿರಲಿಲ್ಲ, ಲೈಕ್ ಕೆಲವ್ರಿಗೆ ಒಂದೊಂದು ನೋಷನ್ ಇರುತ್ತೆ ಬಿಗ್ ಬಾಸ್ ಅಂದರೆ ಸ್ಕ್ರಿಪ್ಟೆಡ್ ಅದು ಇದು ಅಂತ. ನಮಗೂ ಒಂದು ಕೆಲವೊಂದು ಡೌಟ್ಸ್ ಇತ್ತು, ಲೈಕ್ ಮೊಬೈಲ್ ಫೋನ್ ಕೊಡ್ತಾರೆ, ಇದು ಕೊಡ್ತಾರೆ, ಅದು ಕೊಡ್ತಾರೆ. ಖಂಡಿತವಾಗ್ಲೂ ಇಲ್ಲ. ಮೊಬೈಲ್ ಫೋನ್ ಬಿಡಿ, ನಮ್ಗೆ ಉಣ್ಣಕ್ಕೆ ಕೊಡೋ ಬೇಸಿಕ್ ಏನು ಫುಡ್ ಐಟಮ್ಸ್ ಇರುತ್ತಲ್ಲ, ಅದಕ್ಕೋಸ್ಕರನೂ ನಾವು ಅಲ್ಲಿ ದುಡಿದ್ಬಿಟ್ಟು ಅದನ್ನು ಗಳಿಸ್ಬೇಕು. ಅಷ್ಟು ಜನ ಇದ್ದಾರೆ, ಅಷ್ಟು ಜನರಿಗೆ ಇಷ್ಟೇ ಒಂದು ರೇಷನ್ ಬರುತ್ತೆ, ಆ ರೇಷನಲ್ಲೇ ಸಂಭಾಲಿಸ್ಕೊಂಡು ಒಂಥರ ರಿಯಲ್ ಲೈಫ್ ಅಂದರೆ ಸೆಲೆಬ್ರಿಟಿಯಾಗಿ ನಮ್ಮ ಲೈಫ್ ಸ್ಟೈಲ್, ಲಕ್ಸುರಿ ಲೈಫ್ ಸ್ಟೈಲ್ ಏನಿದೆ ಅದನ್ನು ಬಿಟ್ಟು, ಅಫ್ಕೋರ್ಸ್ ನಾವು ಲಕ್ಸುರಿಯಸ್ ಮನೇಲಿ ಅರಮನೆ ಥರ ಅರಮನೇಲಿದ್ರೂ ನಮ್ಮ ಪ್ರತಿಯೊಂದು ಕ್ಷಣವೂ ನಾವು ಒಂದು ಲಿಟ್ರಲಿ ಒಂದು ಟಿಪಿಕಲ್ ಒಬ್ಬ ಹೊರಗಿನ ಮಾನವ ಹೇಗೆ ಒಂದು ಯಾವುದೋ ಜಗತ್ತಿಗೆ ಹೋದರೆ ಅಥವಾ ಯಾವುದೋ ಒಂದು ಬೇರೆ ದೇಶಕ್ಕೆ ಹೋದರೆ ಒಂದು ನಯ ಪೈಸಾ ಇಲ್ಲದೆ, ₹1 ದುಡ್ಡು ಕೂಡ ಇಲ್ಲದೆ ಹೇಗೆ ಎಷ್ಟು ಕಷ್ಟ ಬೀಳ್ತಾನೆ ಅನ್ನೋದನ್ನು ಅಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೊ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳ್ಬೋದು. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀರಾ. ಸೊ ಹೊರಗಡೆ ಬಂದಿದ್ದೀರಾ, ಸೊ ಈಗ ಅನಿಸ್ತಾ ಇದೆ ನಿಮ್ಗೆ? ಏನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಹೇಗೆ ಅನಿಸ್ತಿದೆ? ನಾನು ಈಗಲೂ ಬಿಟ್ಟರೆ ಬಿಗ್ ಬಾಸ್ ಮನೆಗೆ ಒಳಗೆ ಹೋಗ್ತೀನಿ. ಬಿಕಾಸ್ ಹೊರಗಿನ ಪ್ರಪಂಚಕ್ಕಿಂತ ಬಿಗ್ ಬಾಸ್ ಮನೆ ಬೆಟರ್ ಅಂತ ಹೇಳ್ತೀನಿ. ಹೊರಗಿನ ಪ್ರಪಂಚದಲ್ಲಿ ಅಲ್ಲಿ ಅಟ್ಲೀಸ್ಟ್ ನಾವು ಕಾಂಪಿಟೇಟರ್ಸ್ ಅದು ಇದು ಅಂತ ನಮ್ಗೆ ಮೆಂಟಲಿ ಗೊತ್ತಿರುತ್ತೆ. ಬಟ್ ಇಲ್ಲಿ ಹೊರಗಡೆ ಪ್ರಪಂಚದಲ್ಲಿ ಸೇಮ್ ಥಿಂಗ್ ನೋಡಿ, ನಮ್ಮ ಸುತ್ತಮುತ್ತ ಇರೋರೇ ನಮ್ಗೆ ಏನೇನು ಮಾಡ್ತಿರ್ತಾರೆ ನಮ್ಗೆ ಗೊತ್ತಿರಲ್ಲ. ನಾವು ಅವ್ರನ್ನ ತುಂಬ ಹತ್ತಿರದಿಂದ ಒಂದು ಲೀನಿಯನ್ಸಿ ಕೊಟ್ಟು ಒಂದು ಯಾವುದೋ ಒಂದು ಸ್ಟೇಜಲ್ಲಿ ನಮ್ಮ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನ ಅವ್ರಿಗೆ ಕೊಟ್ಟಿರ್ತೀವಿ, ಅಂಥವ್ರೇ ನಮ್ಗೆ ಮೋಸ ಮಾಡೋದೆಲ್ಲ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಕಂಪೇರ್ ಮಾಡಿದರೆ ಐ ಥಿಂಕ್ ಬಿಗ್ ಬಾಸ್ ಮನೆ ಬೆಟರ್ ಅನಿಸುತ್ತೆ. ಓಕೆ, ಒಂದು ಯೂನಿಫಾರ್ಮಿಟಿ ಇತ್ತು ಅಂದರೆ ಬೆಳಗ್ಗೆ ಎಷ್ಟು ಗಂಟೆಗೆ ತೊಳಬೇಕು, ಲೈಟ್ ಆಗೋದು ಇಷ್ಟು ಗಂಟೆಗೆ ಮಲಗಬೇಕು, ಸೊ ಇದೇ ಟೈಮಿಂಗ್ಸು ಅಂತ. ಸೊ ಈಗ ಅದು ಮೋಸ್ಟ್ಲಿ ಒಂದಿನ ಆಯಿತು, ನೀವು ಹೊರಗಡೆ ಒಂದು 2 ದಿನ ಆಗಿದೆ ಈಗ. ಸೊ ಆ ಥರ ಏನೇನು ಲೈಫ್ ಚೇಂಜ್ ಮಾಡ್ಕೊಂಡಿದ್ರೆ ಏನಾದರೂ? ನನಗೆ ಅಲ್ಲಿ ಏನು ಡಿಫ್ರೆನ್ಸ್ ಬೀಳಿಲ್ಲ. ಬಿಕಾಸ್ ನಾನು ಆನ್ ಟೈಮ್ ಮಲಗ್ತಿದ್ದೆ ಆ್ಯಂಡ್ ಎಲ್ಲರೂ ಹೇಳೋಕ್ಕಿಂತ ಮುಂಚೆ ಫಸ್ಟ್ ನಾನು ಎದ್ದೇಳ್ತಿದ್ದೆ. ಇನ್ಫ್ಯಾಕ್ಟ್ ಹಾಡು ಹಾಕೋಕ್ಕಿಂತ ಮುಂಚೆ ನಾನು ಎದ್ದು ನಾನು ವಾಶ್ರೂಮಲ್ಲಿ ಆಲ್ರೆಡಿ ಇರ್ತಿದ್ದೆ. ನಾನು ಹೊರಗಡೆ ಬರೋಷ್ಟೊತ್ತಿಗೆ ಹಾಡೇ ಮುಗ್ದೋಗಿರೋದು. ಸೊ ಆಮೇಲೆ ನನಗೆ ಧಮ್ಕಾಯಿಸಿದ್ರು, ನೀನೇನಾದರೂ ಬೇಗ ಎದ್ರೆ ಅಂತ ಸರಿಯಾಗಿ ಧಮ್ಕಾಯಿಸಿದ್ರು. ಸೊ ಅದಕ್ಕೋಸ್ಕರ ಎದ್ದು ನೋಡೋದು ಹಾಡಾಗ್ತಾರ ಅಂತ. ನನಗೇನು ಡಿಫ್ರೆನ್ಸ್ ಬೀಳಿಲ್ಲ. ನನ್ನ ಟೈಮಿಂಗ್ ಏನಿದೆ ಅದನ್ನು ನನ್ನ ಹೊರಗಡೆ ಲೈಫಲ್ಲೂ ಸೇಮ್ ಟೈಮ್ ಆನ್ ಟೈಮ್ ಮಲ್ಗು ಆ್ಯಂಡ್ ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ವರ್ಕ್ ಅನ್ನೋ ಥರ ಪಾಲಿಸಿನ ನಾನು ಫಾಲೋ ಮಾಡ್ತೀನಿ. ಸೊ ನಂಗೆ ಅದೇನು ಡಿಫ್ರೆನ್ಸ್ ಬೀಳಿಲ್ಲ. ಫಸ್ಟ್ ಡೇ ಎಂಟ್ರಿ ಆಗಿದ್ದು ಬಿಗ್ ಬಾಸ್ ಒಳಗಡೆ, ಆಲ್ರೆಡಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು, ಸಾಕಷ್ಟು ಕಂಟೆಸ್ಟೆಂಟ್ಸ್ ನೀವು ನೋಡಿದ್ರಿ, ಪ್ರೋಗ್ರಾಮ್ ಕೂಡ ನೋಡಿದ್ರಿ. ಫಸ್ಟ್ ಡೇ ಒಳಗಡೆ ಹೋದಾಗ ಏನು ಅನಿಸ್ತು, ಯಾವ ಥರ ಒಂದು ಕ್ಯಾರೆಕ್ಟರ್ ನೀವು ಫೇಸ್ ಮಾಡಿದ್ರಿ ಅಲ್ಲಿ? ಹೊರಗಡೆಯಿಂದ ನಾನು ನೋಡಿದಾಗ ಬಿಗ್ ಬಾಸ್ ಪ್ರತಿಯೊಂದು ಕ್ಯಾರೆಕ್ಟರ್ ನನಗೆ ಬೇರೆ ರೀತಿ ಅವ್ರ ಬಗ್ಗೆ ಇದಿತ್ತು ಪರ್ಸೆಪ್ಷನ್, ಅಥವಾ ನಾನು ಅವ್ರನ್ನ ಬೇರೆ ರೀತಿ ಅಂದ್ಕೊಂಡಿದ್ದೆ. ಒಳಗಡೆ ಹೋದ ತಕ್ಷಣ ಫಸ್ಟ್ ಎಂಟ್ರಿಗೆ ನನಗೆ ಓಕೆ ಏನೂ ಗೊತ್ತಿಲ್ಲ, ಫುಲ್ ಕಣ್ಪಟ್ಟಿ ಹಾಕ್ಕೊಂಡು ಒಳಗೆ ಹೋದಾಗ, ಫಸ್ಟ್ ಓಪನ್ ಮಾಡಿದಾಗ ನಿಮಗೆ ಏನೂ ಗೊತ್ತಿರಲ್ಲ, ಏನೂ ಇಲ್ಲ. ಒಳಗೆ ಹೋಗ್ಬಿಟ್ಟು ಇದೊಂದು ಕಮಾಂಡನ್ನ ನೀವು ಹೇಳಬೇಕು ಅನ್ನೋದು ಅಷ್ಟೇ. ಒಳಗೆ ಹೋದೆ, ಓಕೆ ಸ್ಟ್ರೈಟ್ ನೋಡಿಕೊಂಡು ನನ್ನ ಕಂಡಿದ್ದು ಫಸ್ಟ್ ಬಿಗ್ ಬಾಸ್ ಅನ್ನೋದು ಮಾತ್ರ. ಅಲ್ಲಿ ಮೇಲ್ಗಡೆ ಅದನ್ನೇ ನೋಡಿಕೊಂಡು ನಂದೇನು ಕಮಾಂಡ್ ಇದೆ ಅದು ಹೇಳಿದೆ ನಾನು. ಲಾರ್ಡ್ ಪ್ರಥಮ್ ಸರ್, ಕಮಾಂಡೋ ನಂಬರ್ 3 ಸುಕೃತ ರಿಪೋರ್ಟಿಂಗ್ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ಥಿಂಗ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು, ಅಲ್ಲಿ ಒಂದು ಸಿಚುವೇಶನ್ ಗಡಬಡ ಇತ್ತು. ಒಳಗೆ ಹೋದೆ, ಆಯಿತು, ಪ್ರಥಮ್ ಸರ್ ಪಕ್ಕದಲ್ಲಿ ನಿಂತ್ಕೊಂಡೆ. ಎದುರುಗಡೆ ನೋಡ್ತೀನಿ ಎಲ್ಲರೂ ಮೊಟ್ಟೆ ಹಿಡ್ಕೊಂಡು ಕೂತಿದ್ದಾರೆ. ನನಗೆ ಶೀಲ್ಡ್ ಬೇರೆ ಕೊಟ್ಟಿದ್ದಾರೆ. ನಾನು ಅಂದ್ಕೊಂಡೆ ಆಯಿತು ಬಿತ್ತು, ಫಸ್ಟ್ ಎಂಟ್ರಿಗೇ ಮೊಟ್ಟೆ ಬೀಳುತ್ತಾ, ಈ ಪ್ರಥಮ್ಗೆ ಸಪೋರ್ಟ್ ಮಾಡೋಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಒಳಗಿಂದ ಒಳಗೆ ಫುಲ್ ಟೆನ್ಸ್ಡ್ ಆಗಿದ್ದೆ. ಆಮೇಲೆ ನೋಡಿದ್ರೆ ಗೊತ್ತಾಯ್ತು ಅದು ಬೇಯಿಸಿರೋ ಮೊಟ್ಟೆ ಅಂತ. ಸೊ ಆ ರೀತಿ ಒಂದು ಸಿಚುವೇಶನ್ ಹೋದ ದಿವಸನೇ ಫಸ್ಟ್ಗೇ ಮೊಟ್ಟೆ ಓಡಿಸ್ಕೊಳ್ಳೋ ಸಿಚುವೇಶನ್ ಬಂದಿತ್ತು. ಓಕೆ, ನೀವು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಒಂದು ಸರ್ಪ್ರೈಸ್ ಎಂಟ್ರಿ ಎಲ್ರಿಗೂ. ಅದೇ ಥರ ನಿಮ್ಮ ಜೊತೆ ಇನ್ನೂ ಇಬ್ಬರು ಸರ್ಪ್ರೈಸಾಗಿ ಎಂಟ್ರಿ ಕೊಟ್ಟರು ಅವತ್ತೇ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ. 3 ಜನ ಹೋದ್ರಿ ವೈಲ್ಡ್ ಕಾರ್ಡ್ ಎಂಟ್ರಿ. ಸೊ ಹೇಗಿತ್ತು ಅವ್ರ ಜೊತೆ? ಅಂದರೆ 3 ಜನ ಒಳಗಡೆ ಹೋಗಿದ್ದು. ಸೊ ನೀವು 3 ಜನ ಹೊಸಬ್ರು,
ಮನೇಲಿದ್ದವ್ರಿಗೆ. ಸೊ ಹೇಗಿದ್ದ? ನಾನು ಮಸ್ತಾನ್ ಹೊಸಬ್ರು, ಕಾರುಣ್ಯ ಹೊಸಬ್ಳಲ್ಲ. ಅವಳು ಆಲ್ರೆಡಿ ಅಲ್ಲಿದ್ದು ಹೊರಗಡೆ ಬಂದು ಮತ್ತೆ ಪುನಃ ಒಂದು ಸತಿ ಹೋಗೋದು. ಸೊ ಅವಳಿಗೆ ನೂಕ್ ಆ್ಯಂಡ್ ಕಾರ್ನರ್ ಆಫ್ ದ ಹೌಸ್ ಗೊತ್ತಿತ್ತು. ಪ್ಲಸ್ ಅವಳು ಏನೇನು ಅಪಾರ್ಥ ಮಾಡ್ಕೊಂಡಿದ್ಲೋ ಒಳಗಡೆ ಇರೋರ ಬಗ್ಗೆ ಅದನ್ನು ಹೊರಗೆ ಬಂದು ಕ್ಲಾರಿಫೈ ಮಾಡ್ಕೊಂಡು ಮತ್ತೆ ಒಳಗೆ ಹೋಗಿದ್ಲು. ಕೆಲವೊಂದಿಷ್ಟು ಐಡಿಯಾಸ್ ಇಟ್ಕೊಂಡು ನಾನು ಆ್ಯಸ್ ಅನ್ ಆಡಿಯನ್ಸ್ ನಾನು ನೋಡ್ತಿದ್ದವಳು. ಸೊ ನನಗೆ ಅದು ಡಿಫ್ರೆಂಟ್ ಫೀಲಿಂಗ್. ಅವ್ಳು ಒಳಗಡೆ ಹೋದ್ಮೇಲೆ ಒಬ್ಬೊಬ್ಬರು ಒಂದೊಂದು ರೀತಿ ನನಗೆ ಡೌಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಯ್ಯೋ ನಾನು ಇವ್ರನ್ನ ಹೊರಗಡೆಯಿಂದ ಈ ಥರ ಅಂದ್ಕೊಂಡಿದ್ದೆ, ಇವ್ರನ್ನ ಈ ಥರ ಅಂದ್ಕೊಂಡಿದ್ದೆ. ಒಳಗಡೆ ಹೋದ್ಮೇಲೆ ನನಗೆ ಒಂದೊಂದು ವಿಷಯ ಗೊತ್ತಾಗ್ತಿದ್ದಂಗೆ ನನಗೆ ಶಾಕ್ ಆಗಿ ಅಯ್ಯೋ ಈಗ ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು. ಪ್ಲಸ್ ನನ್ನನ್ನು ಮಸ್ತಾನು ಸೀಕ್ರೆಟ್ ಟಾಸ್ಕ್ಗೋಸ್ಕರ ಕಳಿಸಿದ್ದಾರೆ ಬಿಗ್ ಬಾಸ್ ಅನ್ನೋ ಲೆವೆಲ್ಗೆ. ನಮ್ಮನ್ನು ಒಂಥರ ಚಿತ್ರವಾಗಿ ನೋಡ್ತಿದ್ರು, ಏಲಿಯನ್ ಥರನೇ ನೋಡ್ತಿದ್ರು. ನಾವು ಫ್ರೆಂಡ್ಲಿಯಾಗಿ ಹಾಯ್ ಅಂತ ಮಾತಾಡ್ಕೋದ್ರೂ ಇವರು ನಮ್ಮ ಹತ್ರ ಫ್ರೆಂಡ್ಲಿ ಆಗಿರೋದೇ ಒಂದು ಸೀಕ್ರೆಟ್ ಟಾಸ್ಕ್. ಮಧ್ಯದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ನಾನು ಮೋಹನ್ ಸರ್ಗೆ ತಮಾಷೆಲಿ ಕಣ್ಣು ಹೊಡೆದೆ, ಅದಕ್ಕೂ ಅವರು ಅದನ್ನು ಸೀಕ್ರೆಟ್ ಟಾಸ್ಕ್ ಅಂದ್ಕೊಂಡು ಸೀರಿಯಸ್ ಡಿಸ್ಕಷನು ಆಯ್ತಂತೆ. ನಂಗೆ ಅದೆಲ್ಲ ನೋಡಿ ಶಾಕ್ ಆಗಿ, ಓ ಮೈ ಗಾಡ್, ಯಾವ ಲೆವೆಲ್ ಡೌಟ್ ಪಡ್ತಾರೆ ಅಂದರೆ. ಆನೆಸ್ಟಾಗಿ ನಮ್ಮನ್ನು ಏಲಿಯನ್ ಥರನೇ ಟ್ರೀಟ್ ಮಾಡಿದರು ನನ್ನನ್ನು ಮಸ್ತಾನು. ಪಾಪ ಮಸ್ತಾನ್ ಫಸ್ಟ್ ವೀಕಲ್ಲೇ ಅವನು ಹೊರಗೆ ಬರಬೇಕಾಯಿತು, ಬಿಕಾಸ್ ಅವ್ನಿಗೆ ಆ ಸ್ಪೇಸ್ ಕ್ರಿಯೇಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ನಾನು ಮೋಸ್ಟ್ಲಿ ಮಸ್ತಾನ್ ಇರ್ತಿರ್ಲಿಲ್ಲ ಅಂದರೆ ನಾನು ಒಬ್ಬಳೇ ಎಂಟ್ರೆಂಟ್ ಆಗಿರ್ತಿದ್ರೆ ಫಸ್ಟ್ ವೀಕಲ್ಲಿ ನಾನೇ ಮೋಸ್ಟ್ಲಿ ಎಲಿಮಿನೇಟ್ ಆಗ್ತಿದ್ದೇನೋ ಅಂತ ನನ್ನ ಅನಿಸಿಕೆ. ಓಕೆ, ನಾವು ಗಮನಿಸಿದಂಗೆ ನಿಮ್ಗೆ ಒಂಥರ ಚಾಲೆಂಜ್ ಇತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಅರ್ಧ ಗೇಮ್ ಆಲ್ರೆಡಿ ಆಗಿತ್ತು. ತುಂಬ ಜನ ಆಲ್ರೆಡಿ ಒಳಗಡೆ ಹೋಗಿದ್ದವ್ರು ಕೆಲವರು ಬಂದಿದ್ರು, ಅರ್ಧ ಗೇಮ್ ಆಗಿಬಿಟ್ಟಿತ್ತು. ಸೊ ನೀವು ಆಡಿಯನ್ಸ್ ಆಗಿ ಅಬ್ಸರ್ವ್ ಮಾಡಿದ್ರಿ, ನೋಡಿದ್ರಿ. ಸೊ ಒಳಗೋದ್ರಿ, ನೀವು ಒಂಥರ ಗೇಮೇ ಆಡ್ಬೋದಾಗಿತ್ತು ಅಲ್ಲಿ. ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರೆ ಗೇಮ್ ಆಡಬೇಕು, ಆಲ್ರೆಡಿ ಅರ್ಧ ಗೇಮ್ ಆಗಿದೆ, ಫೈನಲ್ ಬರೋದಕ್ಕೋಸ್ಕರ ಗೇಮ್ ಆಡಬೇಕು, ಒಂದು ಏನೇ ಸ್ಟ್ರಾಟಜಿ ಹತ್ರ ಸ್ಟ್ರಾಟಜಿ ಏನೇ ಯೂಸ್ ಮಾಡ್ಕೊಂಡು ಹೋದ್ರೂ ಅಲ್ಲಿ ಒಳಗಡೆ ನನ್ನ ಪ್ರಕಾರದಲ್ಲಿ ಏನು ಯೂಸ್ ಬರಲ್ಲ. ಅಥವಾ ನಾನು ಈ ಥರ ಯೋಚನೆ ಮಾಡ್ಕೊಂಡು ಹೋಗಿದೆ, ಓಕೆ ನಾನು ಇಲ್ಲಿ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಈ ಥರ ನೋಟಿಸ್ ಆಗಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ. ಬಟ್ ಒಳಗೆ ಹೋದ ತಕ್ಷಣ ಒಂದು ಬಾಂಡಿಂಗ್ ಸ್ಟಾರ್ಟ್ ಆದ ತಕ್ಷಣ ನನಗೊಂದಿದ್ದೆ, ನಾನು ನನ್ನತನ ಬಿಟ್ಟು ನನಗೇನು ವಿನ್ ಆಗೋಕ್ಕೆ ಇಷ್ಟ ಇಲ್ಲ. ಬೇಕಾದ್ರೆ ಹಾರ್ಡ್ ವರ್ಕ್ ಇರಲಿ, ಏನೇ ಇರಲಿ, ಎಫಿಷಿಯನ್ಸಿ ಇರಲಿ, ಅದೆಲ್ಲ ನನಗಿದೆ. ಗೊತ್ತು, ನನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಬಂತು, ಫಸ್ಟ್ ಹಿಡ್ಕೊಂಡು ನಿಲ್ಲೋದು. ಸೊ ಅಂಥ ಕೀರ್ತಿಗೆ ನಾನು ಜಸ್ಟ್ ಫ್ಯೂ ಸೆಕೆಂಡ್ಸಲ್ಲಿ ಬೀಟ್ ಆಯಿತು. ಅದು ನಾನು ಬಿಡ್ತಿರ್ಲಿಲ್ಲ ಅಂದರೆ ಮೋಸ್ಟ್ಲಿ ನಾನು ಚಪ್ಪಲಿ ಹಾಕ್ಕೊಂಡಿದ್ದು ಬಿಡೋಕ್ಕೆ ಹೋಗಿಬಿಟ್ಟು ಸ್ಲಿಪ್ ಆದೆ, ಇಲ್ಲಾಂದರೆ ನಾನೇ ವಿನ್ ಆಗ್ತಿದ್ದೇನೋ ಗೊತ್ತಿಲ್ಲ. ಬಟ್ ಟಫ್ ಕಾಂಪಿಟೇಟರ್ ಆದೆ, ಫ್ಯೂ ಸೆಕೆಂಡ್ಸಲ್ಲಿ ಕೀರ್ತಿ ವಿನ್ ಆದ. ಸೊ ಅದು ನನ್ನ ಫಸ್ಟ್ ಟಾಸ್ಕ್. ಆ ಒಂದು ಟಾಸ್ಕ್ ಮಾಡಿದ್ರಿಂದ ಎಲ್ಲರಿಗೂ ಗೊತ್ತಿದ್ದು ಫಿಸಿಕಲ್ಲು ಫಿಟ್ ಇದ್ದಾಳೆ ಅಂತ. ಆ್ಯಂಡ್ ನೆಕ್ಸ್ಟ್ ಇದು ಟಾಸ್ಕ್ ವಿಷಯ ಬಂದಾಗ ಮೋಹನ್ ಸರ್ ಸೆಕೆಂಡ್ ನೇಮ್ ತೊಗೊಂಡಿದ್ದೆ ನನ್ನ ನೇಮು. ಸೊ ಗ್ರೇಟ್ ಅಚೀವ್ಮೆಂಟ್. ಅಷ್ಟು ಮೆಂಬರ್ಸಲ್ಲಿ ಇರುವಾಗ ಮೋಹನ್ ಸರ್ ಸೆಲೆಕ್ಷನ್ ಮಾಡುವಾಗ ಟೀಮಲ್ಲಿ ಭುವನ್ ನಂತರ ಸೆಕೆಂಡ್ ನೇಮ್ ತೊಗೊಂಡಿದ್ದೆ ಸುಕೃತ ಅಂತ. ಸೊ ಅದೊಂದು ಗ್ರೇಟೆಸ್ಟ್ ಅಚೀವ್ಮೆಂಟ್. ಹೋಗಿ ಒಂದು 2-3 ದಿವಸದಲ್ಲೇ ನೀನು ಅಷ್ಟೊಂದು ಎಲ್ಲರಿಗೂ ಒಂದು ಇವಳು ಎಫಿಷಿಯೆಂಟ್, ಹಾರ್ಡ್ ವರ್ಕಿಂಗ್, ಸ್ಟ್ರಾಂಗ್ ಅಂತ ಒಂದು ಫೀಲಿಂಗ್ ಕೊಟ್ಟೆ ಅಂದರೆ ಗ್ರೇಟೆಸ್ಟ್ ಅಚೀವ್ಮೆಂಟ್ ನನ್ನ ಪ್ರಕಾರದಲ್ಲಿ. ಪ್ಲಸ್ ಇನ್ನೊಂದು ಗ್ರೇಟೆಸ್ಟ್ ನಮಗೆ ಒಂದು ಆ್ಯಸ್ ಎನ್ ವೈಲ್ಡ್ ಕಾರ್ಡ್ ಎಂಟ್ರೆಂಟ್ ನನಗೆ ಮೊದಲೇ ಗೊತ್ತಿತ್ತು. ಯಾವುದೇ ನೀವು ಶೋ ನೋಡಿ, ಆ ಮನೆಯವರು ಮಾತ್ರ ಅಲ್ಲ, ಆ ಶೋ ನೋಡ್ತಿರೋ ಆಡಿಯನ್ಸ್ ಕೂಡ ಅವ್ರ ಕಡೆ ಒಂದು ಸಿಂಪತಿ ಇರಲ್ಲ. ಇವರು ಆಲ್ರೆಡಿ 60 ದಿವಸ 70 ದಿವಸ ಇದ್ದಾರೆ, ಇಷ್ಟು ಕಷ್ಟ ಬಿದ್ದಿದ್ದಾರೆ, ಇವಳು ಯಾರೋ ನಿನ್ನೆ ಮೊನ್ನೆ ಬಂದವಳು, ಏನಕ್ಕೆ ಮುಂದೆ ಹೋಗಬೇಕು ಅನ್ನೋ ಒಂದು ಫೀಲಿಂಗ್ ನಮಗೂ ಇರುತ್ತೆ. ಆ್ಯಸ್ ಅನ್ ಆಡಿಯನ್ಸ್ ನಾನು ಮೋಸ್ಟ್ಲಿ ಆ ರೀತಿಯೇ ಥಿಂಕ್ ಮಾಡಿರ್ತಿದ್ದೆ. ಸೊ ನನಗದು ಗ್ರೇಟೆಸ್ಟ್ ಕ್ವೆಶನ್ ಇತ್ತು. ನಾನು ಅಂದ್ಕೊಂಡಿದ್ದೆ, ಓಕೆ ಫೈನ್, ಆಡಿಯನ್ಸು ನನಗೆ ಮೋಸ್ಟ್ಲಿ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನಾನು ಮುಂದೆ ಹೋಗೋಕ್ಕೆ, ಮೋಸ್ಟ್ಲಿ ನಾನು ನೆಕ್ಸ್ಟ್ ಸೀಸನ್ನೇ ಹೋಗ್ಬೋದೇನೋ, ಫುಲ್ ಟೈಮ್ ಎಂಟ್ರಿ ಕೊಡ್ಬೋದೇನೋ, ಅದೆಲ್ಲ ಯೋಚನೆ ಮಾಡಿದೆ. ಬಟ್ ದೆನ್ ಆಪರ್ಚುನಿಟಿ ಅನ್ನೋದು ಒಂದೇ ಸತಿ ಬರೋದು. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದರೆ ಸ್ವಲ್ಪ ಸ್ಪೆಷಲ್ ಇರುತ್ತೆ. ಆ್ಯಂಡ್ ಎಲ್ಲರೂ ವೈಲ್ಡ್ ಕಾರ್ಡ್ ಅಂದರೆ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಅವ್ರಿಗೆ ಯೂಶ್ವಲಿ ಸೆಲೆಕ್ಟ್ ಮಾಡುವಂಥವ್ರು ವೈಲ್ಡಾಗೇ ಇರ್ತಾರೆ. ಸೊ ಮೋಸ್ಟ್ಲಿ ಫಿಸಿಕಲಿ ನಾನು ಹೇಳ್ಬೋದು, ನಾನು ಫಿಸಿಕಲಿ ಸ್ಟ್ರಾಂಗ್ ಆಗೇ ಇದ್ದೆ. ಆ್ಯಂಡ್ ಎಲ್ಲರೂ ಅಕ್ಸೆಪ್ಟು ಮಾಡ್ಕೊಂಡಿದ್ರು ನಾನು ಸ್ಟ್ರಾಂಗ್ ಕಂಟೆಂಡರ್ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯಲ್ಲಿ ಅಚೀವ್ಮೆಂಟ್ ಅಂತ ಹೇಳ್ಕೊಬೋದು. ನಿಮ್ಮ ಗೇಮೆಲ್ಲ ತುಂಬ ಸ್ಟ್ರಾಂಗ್ ಆಗಿತ್ತು, ನೀವು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಆಗಿದ್ರಿ. ಆದರೆ ಸುಕೃತ್ ಅವರಿಗೆ ಫಸ್ಟ್ ಫೈಟ್ ಆಗೋದ್ರೆ ಮಸ್ತಾನ್ ಜೊತೆಲಿ ಅದೊಂದು ಸಣ್ಣ ಮಟ್ಟದ ಗಲಾಟೆ ಆಗಿಬಿಡುತ್ತೆ. ಸೊ ಅದೇನು ಏನಾಯ್ತು ಅಲ್ಲಿ? ಏನಿಲ್ಲ, ಅದು ಬಟ್ಟೆ ಕಲೆಕ್ಟ್ ಮಾಡೋ ಸಿಚುವೇಷನಲ್ಲಿ ನಾನಿರೋ ಜಾಗಕ್ಕೆ ಅವ್ರು ಬಂದುಬಿಟ್ಟು ಸ್ವಲ್ಪ ಗೇಮಲ್ಲಿ ಅದೆಲ್ಲ ಆಗುತ್ತೆ ಓಕೆ. ಬಟ್ ಏನಾಯಿತು ಅಂದರೆ ಅದು ಸ್ವಲ್ಪ ಫಿಸಿಕಲಿ ನನಗೆ ಒಂಥರ ಅನಿಸ್ತು. ಅದನ್ನು ನಾನು ಕ್ಲಿಯರಾಗಿ ಅಲ್ಲಿ ಹೇಳಿಲ್ಲ. ಮಸ್ತಾನ್ ಅವರೇ ತುಂಬ ಕೆಟ್ಟದಾಗ ಆಡ್ತಿದ್ರೆ ಸ್ವಲ್ಪ ಸೈಡ್ಗೆ ಹೋಗಿ ಅಂತ ಹೇಳ್ದೆ. ಅವ್ರು ಅದನ್ನು ಅದು ಇದು ಅಂತ ಹೇಳ್ಬಿಟ್ಟು ಜಗಳಾಡ್ಕೊಂಡು ಆಚೆ ಹೋದರು. ಅಷ್ಟರಲ್ಲಿ ಭುವನ್ ಕೇಳಿದರು ಏನು ಎಕ್ಸಾಕ್ಟ್ಲಿ ಏನಾಯಿತು ಅಂತ. ನಾನು ಅಂದೆ ನಂಗೆ ಈ ಥರ ಇಲ್ಲಿ ಟಚ್ ಆಯಿತು ಅನ್ನೋದು, ನಂಗೆ ಅದು ಇಷ್ಟ ಆಗಲಿಲ್ಲ ಅಂತ. ಸೊ ಭುವನ್ ನನಗೆ ಹೇಳ್ದ, ಇಲ್ಲ ನೀನು ಕ್ಲಿಯರ್ಲಿ ಅವನ ಹತ್ರ ಮಾತಾಡು ಅಂತ. ಅವನ ಹತ್ರ ನಾನು ಇದು ಡಿಸ್ಕಸ್ ಮಾಡ್ತಿರುವಾಗ ಮಸ್ತಾನ್ ಅವರು ಅದನ್ನು ಕೇಳಿಬಿಟ್ಟು ನಾನು
ಏನೋ ಬೇರೆ ಇಲ್ಲದೇ ಇರೋ ಅಪವಾದನ ಅವ್ರ ಮೇಲೆ ಹಾಕ್ತಿದ್ದೀನಿ ಅನ್ನೋ ಥರ ಫೀಲಿಂಗ್ ಬಂದು ಅವರು ದೊಡ್ಡ ಇಶ್ಯೂ ಆಯಿತು ಅದು. ನಾನು ಅವ್ರ ಹತ್ರ ಸಾಫ್ಟಾಗಿ ಕೂತ್ಕೊಂಡು ಮಾತಾಡೋಣ ಅಂತ ಅಂದ್ಕೊಂಡಿದ್ದ ವಿಷಯನ ಅವರೇ ದೊಡ್ಡದು ಮಾಡಿದರು. ಆ್ಯಂಡ್ ಅಫ್ಕೋರ್ಸ್ ಆಮೇಲೆ ಕ್ಲಾರಿಟಿ ಬಂತು. ಬಟ್ ಅಲ್ಲಿ ಒಂದು ನಾವು ನೋಟಿಸ್ ಮಾಡಿದ್ವಿ, ನಾವು ಆ್ಯಕ್ಚುಲಿ ಕೌಂಟ್ ಹೇಗೆ ಬಂದಿತ್ತು ಅಂದರೆ ಆ ಮನೆಯವರೆಲ್ಲ 9 ಜನ ಒಂದು, ನಾನು ಕಾರುಣ್ಯ ಮಸ್ತಾನ್ ಒಂದು ಅನ್ನೋ ಲೆವೆಲ್ ಕೌಂಟ್ ಬಂತು ನಮ್ಮ ಎಂಟ್ರಿ ಕೊಟ್ಟಿದ್ದ ದಿವಸನೇ. ಮೇ ಬಿ ಅವರು ಪ್ರಥಮನ ಇನ್ಕ್ಲೂಡ್ ಮಾಡದೇ ಇರಲಿ ಏನೇ ಇರಲಿ, ಬಟ್ ಅವ್ರ ಮನೆಯವರಾದರೂ ನಾವು ಒಂದು ಸ್ಪೆಷಲ್ ಸೀಕ್ರೆಟ್ ಟಾಸ್ಕ್ ಹಿಡ್ಕೊಂಡು ಹೋಗಿರೋ ಒಂದು ವೈರಿಗಳ ಥರ ನಮ್ಮನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅವ್ರಿಗೆ ತುಂಬ ಖುಷಿ ಆಯಿತು, ಅವರವರಲ್ಲೇ ಕಿಚ್ಚು ಹಚ್ಚಿದ್ವಲ್ಲ ಅಂತ ತುಂಬ ಖುಷಿ ಆಯಿತು. ಆಮೇಲೆ ಅದು ನಮಗೆ ಅರ್ಥ ಆಯಿತು, ಅಲ್ಲಿಗೆ ಸಾರ್ಟ್ ಔಟು ಆಯಿತು. ಅನ್ಫಾರ್ಚುನೇಟ್ಲಿ ಮಸ್ತಾನ್ ಫಸ್ಟ್ ನನ್ನ ಹತ್ರ ಫೈಟ್ ಮಾಡ್ದೆ, ಅದಾದ ನಂತರ ಎಲ್ಲರ ಹತ್ರನೂ ಫೈಟ್ ಮಾಡ್ಕೊತಾ ಹೋದ ಪಾಪ. ಅವನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿದ್ದೆ ಜಾಸ್ತಿ ಅಂದ್ಕೋತೀನಿ ನಾನು. ಅವನು ಓಪನ್ ಇದ್ದ, ಸೊ ಹಾಗಾಗಿ ನನಗೂ ಅದೇ ಸ್ವಲ್ಪ ಅವ್ನು ಸ್ವಲ್ಪ ದುಡುಕ್ ಬಿಟ್ಟ ಅನ್ನೋದು ನನ್ನ ಫೀಲಿಂಗ್. ಪ್ರಥಮ್ ಲವ್ ಶುರು ಮಾಡೋದು ನಿಮ್ಮ ನೋಡಿದ ತಕ್ಷಣ ಲವ್ ಆಗುತ್ತೆ ಅವ್ರಿಗೆ, ನೀವು ಹಿಂದೆ ಬಿಡ್ತಾರೆ ಲವ್ ಅಂತ. ಸೊ ಒಂದು ರೀತಿ ಇರಿಟೇಷನ್ ಆಗಿತ್ತಾ ಅಥವಾ ಏನಾದರೂ ಗೇಮ್ ಅವರೊಂದು ಸ್ಟ್ರಾಟಜಿ ಇರ್ಬೋದು, ಅದು ಏನಂತ? ಕಂಪ್ಲೀಟ್ಲಿ ಸ್ಟ್ರಾಟಜಿನೇ. ಅವನು ಪ್ರತಿಯೊಂದು ಬಿಗ್ ಬಾಸ್ ಮನೇಲಿ ಏನೇ ಇರಲಿ, ವಸ್ತು ಇರಲಿ, ಮನುಷ್ಯ ಇರಲಿ, ಪ್ರತಿಯೊಂದು ಸಿಚುವೇಶನ್ ಇರಲಿ, ಏನೇ ಇರಲಿ, ಅದನ್ನು ಅವನು ಗೇಮ್ಗೋಸ್ಕರ ಇಟ್ಕೊತಾನೆ. ನನ್ನನ್ನು ಆಬ್ಜೆಕ್ಟಿಫೈ ಮಾಡ್ತಿದ್ದ ಅವನು ಪ್ರತಿಯೊಂದನ್ನು ಆಬ್ಜೆಕ್ಟಿಫೈ ಮಾಡುವಂಥ ವ್ಯಕ್ತಿಗೆ ಅಷ್ಟು ಒಬ್ಸೆಸ್ಡ್ ಇದ್ದಾನೆ ಅವನು ಆ ಗೇಮ್ ವಿನ್ ಆಗೋಕ್ಕೋಸ್ಕರ. ಅವನನ್ನು ನಾನು ಹೊರಗಡೆ 1-2 ಸತಿ ಮಾತಾಡ್ಸಿದ್ದೀನಿ ಫೋನಲ್ಲಿ, ಆಮೇಲೆ ಕೆಲವ್ರ ಹತ್ರ ಮಾತು ಕೇಳ್ಪಟ್ಟಿದ್ದೀನಿ. ಗಿರಿರಾಜ್ BM ಅವ್ರಿಗೂ ಅವ್ರ ಪರಿಚಯ ಎಲ್ಲ ಇದೆ. ಸೊ ಅವನು ಆ ಥರ ವ್ಯಕ್ತಿ ಅಲ್ವೇ ಅಲ್ಲ, ಸ್ವಲ್ಪ ಮಾತು ಜಾಸ್ತಿ ಇರ್ಬೋದು, ಬಟ್ ಅಲ್ಲಿ ಒಳಗೆ ಹೋಗಿ ವಿಚಿತ್ರವಾಗಿ ಆಡೋದು. ಫಸ್ಟ್ ವೀಕ್ ಅಂತೂ ತೀರಾ ವಿಚಿತ್ರ ಆಡ್ದ, ಸೆಕೆಂಡ್ ವೀಕ್ ಅಂತೂ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಅದು ಒಂದು ಆಫ್ ಬೀಟ್ ರೀತಿಯಲ್ಲಿ ನೀನು ಅಟೆನ್ಷನ್ ಗೇನ್ ಮಾಡ್ತಿದ್ಯಾ. ಸಡನ್ಲಿ ನಿಂಗೇನೋ ರಿಯಲೈಸ್ ಆಗುತ್ತೆ, ಇದು ಜಾಸ್ತಿ ವೀಕ್ ನಂಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನನಗೆ ಇದು ಅವನಿಗೆ ಸುಸ್ತಾಗಿರ್ಬೋದು ಅದನ್ನು ಕಂಟಿನ್ಯೂ ಮಾಡೋಕ್ಕೆ. ನೀವಾಗಿದ್ದರೆ ನಿಮಗೇನು ಅಲ್ಲಿಗೆ ಸ್ಟಾಪ್ ಹೊಡೆಯೋ ಅವಶ್ಯಕತೆ ಇಲ್ಲ. ಬಟ್ ಅವನು ಆಗಿರಲಿಲ್ಲ. ಅವನಿಗೆ ನೆಕ್ಸ್ಟ್ ಲೆವೆಲ್ ಏನು ಅನ್ನೋ ಥಿಂಕ್ ಮಾಡೋ ಟೈಮ್ಗೆ ಕರೆಕ್ಟಾಗಿ ಸುದೀಪ್ ಸರ್ಗೆ ಲಾಸ್ಟ್ ವೀಕ್ ಹೇಳಿದ್ದ, ಭುವನ್ ಮತ್ತು ಸಂಜನವರು ಅವ್ನಿಗೆ ಗೊತ್ತು ಎಲ್ಲಿ ಏನು ಹೇಗೆ ನಾವು ಅಟೆನ್ಷನ್ ತೊಗೋಬೇಕು, ಎಲ್ಲಿ ನಾನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಸರಿಯಾಗಿ ಗೊತ್ತು ಅವನಿಗೆ. ಫೂಟೇಜ್ ಲೆಕ್ಕ ಅವ್ನು ಹಾಕ್ತಾನೆ, ಅವ್ನಿಗೆ ಗೊತ್ತು ಯಾವ ಕ್ಯಾಮ್ರಾ ಏನು ಎತ್ತ ಅಂತ. ಸುದೀಪ್ ಸರ್ಗೆ ಹೇಳೋ ಮಟ್ಟಿಗೆ ಅವನಿದ ಬಿಟ್ಟರೆ ನೆಕ್ಸ್ಟ್ ಡೈರೆಕ್ಷನ್ ಅವನೇ ಮಾಡ್ತಾನೆ ಬಿಗ್ ಬಾಸ್ ಸೀಸನ್ನ. ಆ ಲೆವೆಲ್ಗೆ ಅವನಿಗೆ ಅರ್ಥ ಆಗೋಗ್ಬಿಟ್ಟಿದೆ ಗೇಮು. ಸೊ ಅವನಿಗೆ ಗೊತ್ತಿದೆ ಈ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ಅವನಿಗೆ ನೆಕ್ಸ್ಟ್ ಇವರೆಲ್ಲ ಓಕೆ ಬಂದೋಗ್ತಾರೆ, ಬಟ್ ಭುವನ್ ಸಂಜನಾ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ. ಆ ಕಂಟೆಂಟ್ ಪ್ಯಾರಲಾಗ ಅವನೇನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕಿತ್ತು ಅವನಿಗೆ. ಸೊ ಅದಕ್ಕೆ ಕರೆಕ್ಟಾಗಿ ನಾನು ಎಂಟ್ರಿ ಕೊಟ್ಟೆ. ಸೊ ಸ್ಟಾರ್ಟ್ ಮಾಡ್ಕೊಂಡ ಬಂದು ಫಸ್ಟ್ ಕೇಳಿ, ಸುಕೃತ ಹೇಳಿ, ನೀವು ನಾಳೆಯಿಂದ ಲವ್ ಶುರು ಹಚ್ಕೊಳ್ಳೋಣ ಅಂದರೆ ಏನು, ನಾಳೆ ನಾವು ಬನ್ನಿ ಕಡಲೆಪುರಿ ತಿನ್ನೋಣ ಆ ಲೆವೆಲ್ಗೆ ಅವನು ಲವ್ ಅನ್ನೋದನ್ನು ಅಷ್ಟು ಕ್ಯಾಶುವಲಾಗಿ ತೊಗೊಂಡಿದ್ದಾನೆ. ನಂಗೆ ಅದು ಇಷ್ಟ ಆಗಲಿಲ್ಲ. ಅಂದರೆ ನೀನು ಚೇಂಜ್ ಆಗು, ಆಮೇಲೆ ಲವ್ ಅಂದರೆ ನಾ ಸಲೀಸಾಗಿ ಮಾತಾಡ್ತೀನಿ. ಇದು ಡೈರೆಕ್ಟ್ಲಿ ಲವ್ ಅಂದರೆ ಏನು, ನಿನ್ನ ಪ್ರಕಾರ ನಾನು ಇಲ್ಲಿ ಬಂದುಬಿಟ್ಟು ನಿನ್ನ ಹತ್ರ ಲವ್ ಆಡೋಕ್ಕೆ ಬಂದಿದ್ದೀನ, ಅದು ಆಟ ನನಗೆ ಅನ್ನೋ ಲೆವೆಲ್ಗೆ ನಾನು ಓಪನ್ ಆಗೇ ಕೇಳಿದ್ದೀನಿ ಅವನ ಹತ್ರ. ಅದೆಲ್ಲ ಬಿಡಿ ಸುಕೃತ, ಅವ್ರು ನೋಡಿ ಆ ಕಾರ್ನರಲ್ಲಿ ಕೂತಿರ್ತಾರೆ, ನಾನು ನೀವು ಈ ಕಾರ್ನರಲ್ಲಿ ಕೂತ್ಕೊಳ್ಳೋಣ, ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋಣ, ನಮ್ಮ ಕಷ್ಟ ಸುಖ ಮಾತಾಡೋಣ, ಲವ್ ಮಾಡೋಣ ಅಂತ. ಎಷ್ಟು ಅಸಹ್ಯ ಅನಿಸುತ್ತಲ್ಲ ಒಂದು ಹುಡುಗಿಗೆ ಆ ಥರ ಕೇಳಿದರೆ ಯಾರಾದರೂ. ಅಂದರೆ ಗೇಮ್ಗೋಸ್ಕರ ನಿನ್ನನ್ನು ಯೂಸ್ ಮಾಡ್ತೀನಿ ಓಪನ್ನೇ ಅವನೇ ಹೇಳ್ತಿದ್ದಾನೆ. ಸೊ ಫಸ್ಟ್ 2 ಡೇಸ್ ಆಯಿತು. 3rd ಡೇಯಿಂದ ನಾನು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಸಂಜನಾ ಅವನ ಕಡೆ ಸ್ವಲ್ಪ ಫ್ರೆಂಡ್ಲಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮೋಸ್ಟ್ಲಿ ಅವಳಿಗೂ ರಿಯಲೈಸ್ ಆಯ್ತೇನೋ, ಬಟ್ ಅಲ್ಟಿಮೇಟ್ಲಿ ಅಲ್ಲಿ ನನ್ನ ಪ್ರಕಾರದಲ್ಲಿ ತುಂಬ ಚೆನ್ನಾಗಿ ಆಡೋರು. ಮೇ ಬಿ ಅವಳು ಇನ್ನೋಸೆನ್ಸೇ ಇರ್ಬೋದು, ನಿಜವಾಗ್ಲೂ ಇನ್ನೋಸೆನ್ಸ್ ಇರ್ಬೋದು, ಅಥವಾ ಅವಳು ಗೇಮ್ಗೋಸ್ಕರ ಆ ರೀತಿ ಮಾಡ್ತಿದ್ದಾಳೋ ಗೊತ್ತಿಲ್ಲ. ಬಟ್ ಪ್ರಥಮ್ಗೆ ಸರಿಸಾಟಿ ಅನ್ನೋಳು ಸಂಜನಾ ಒಬ್ಬಳೆ ಅವಳು ಒಳಗಡೆ. ಓಕೆ, ಸಂಜನಾ ಅವ್ರ ಬಗ್ಗೆ ಆಮೇಲೆ ಮಾತಾಡ್ತೀವಿ. ಬಟ್ ಇದು ಪ್ರಥಮ್ ಬಗ್ಗೆ ಮಾತಾಡೋದಾದ್ರೆ ಮನೇಲಿ ಎಲ್ರಿಗೂ ಒಂದು ರೀತಿ ಇರಿಟೇಷನ್ ಅನ್ನೋದು ಆಕ್ಚುಲಿ ನಾವು ನೋಡ್ತಾ ಇದ್ದೀವಿ, ನಾವು ಗಮನಿಸ್ತಾ ಇದ್ವಿ. ಬಟ್ ಎಲಿಮಿನೇಷನ್ ಆಗಿ ಹೊರಗಡೆ ಬಂದಂಥವ್ರು ಪ್ರಥಮ್ನ ಸಮರ್ಥಿಸ್ಕೊಂಡಿದ್ದಾರೆ. ಓಕೆ, ಅವ್ರು ಒಳ್ಳೆಯವರು ಅಂತ. ಎಕ್ಸಾಂಪಲ್ ನಿರಂಜನ್ ಅಷ್ಟೇ, ಸ್ಟಾರ್ಟಿಂಗ್ ಅವ್ರ ಹತ್ರ ಜಗಳ ಮಾಡ್ಕೊಂಡು ಅವ್ರನ್ನ ವಿರೋಧವಾಗಿ ಇದ್ರು. ಓಂ ಪ್ರಕಾಶ್ ಅವರು ಅಷ್ಟೇ. ಸೊ ಸ್ಟೇಜ್ ಮೇಲೆ ಸುದೀಪ್ ಅವರು ಎದುರುಗಡೆ ಬಂದಾಗ ಅವರೆಲ್ಲ ಪ್ರಥಮ್ ಫೈನಲಿಸ್ಟ್ ಬರ್ತಾರೆ, ಓಕೆ ಅವ್ರು ಚೆನ್ನಾಗಿದ್ದಾರೆ, ಅವ್ರು ಕರೆಕ್ಟಾಗಿ ಗೇಮ್ ಆಡ್ತಿದ್ದಾರೆ. ಸೊ ಆ ರೀತಿಯ ಒಂದು ಅಭಿಪ್ರಾಯ ಕೂಡ ಬದಲಾಗಿದೆ. ಅದ್ರ ಬಗ್ಗೆ
ನಾನು ಒಂದು ಲೆಕ್ಕದಲ್ಲಿ ಓಕೆ ಅಂತೀನಿ. ಪ್ರಥಮ ಏನೇ ಇದ್ರೂ ಮುಖದ ಮೇಲೆ, ಆಮೇಲೆ ಒಂದು ಇಮೇಜ್ ಕ್ರಿಯೇಟ್ ಮಾಡಿಬಿಡೋದು ಮನೆಯೊಳಗೂ ಹೊರಗಿನ ಜನಕ್ಕೂ ಗೊತ್ತು. ಓಕೆ, ಪ್ರಥಮ ಅಂದರೆ ಒಂದು ಲೆವೆಲ್ ಡೇಂಜರ್, ಅವನಿಂದ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ ಒಳ್ಳೇದು. ಅವನ ಹತ್ರ ಫ್ರೆಂಡ್ಲಿ ಆಗಿದ್ರು ಆ ಫ್ರೆಂಡ್ಲಿನೆಸ್ಸನ್ನು ಅವ್ನು ಏನಾದರೂ ಯೂಟಿಲೈಸ್ ಮಾಡ್ತಾನೆ. ಅವನಿಗೆ ಮೈಲೇಜ್ ಬೇಕಂದರೆ ಬೇಕಾದ್ರೆ ನಿನ್ನ ತಲೆ ಮೇಲೆ ಹತ್ಬಿಟ್ಟು ಕೂತ್ಕೊಂಡು ಮೈಲೇಜ್ ತೊಗೊಳ್ಳೋವಂಥ ವ್ಯಕ್ತಿ ಅವನು. ಸೊ ಅದು ಎಲ್ಲರಿಗೂ ಗೊತ್ತು, ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಪ್ರಥಮದಿಂದ. ಬಟ್ ಬೇರೆ ಎಲ್ಲ ಪ್ಲೇಯರ್ಸ್ ಇದ್ದಾರಲ್ಲ, ಅವರನ್ನು ನಾವು ಇನ್ನೂ ಜಡ್ಜ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಒಂದೊಂದು ವಾರ ಒಂದೊಂದು ಮುಖವಾಡ ತೆಗಿತಿದ್ದಾರೆ ಅವರು. ಕೆಲವೊಂದು ಮುಖವಾಡ ಹಾಕ್ಕೊತಿದ್ದಾರೆ, ಕೆಲವರು ಮುಖವಾಡ ತೆಗಿತಿದ್ದಾರೆ, ಕೆಲವರು ಮುಖವಾಡನ ಎಕ್ಸ್ಚೇಂಜ್ ಮಾಡ್ಕೊತಿದ್ದಾರೆ. ಸೊ ನಾನು ಎಲಿಮಿನೇಟ್ ಆಗಿ ಬಂದಮೇಲೆ ನಾನು ನೋಡಿದೆ, ನನ್ನನ್ನಲ್ಲ ಅಫ್ಕೋರ್ಸ್ ನನ್ನನ್ನು ನಾಮಿನೇಟ್ ಮಾಡಿದ್ದು ಓಂ ಪ್ರಕಾಶ್ ರಾವ್ ಸರ್, ಡೈರೆಕ್ಟ್ ನಾಮಿನೇಷನ್. ಬಟ್ ಬೇರೆಯವ್ರನ್ನ ಅಂದರೆ ಅವ್ರ ಜೊತೆ ಹತ್ತಿರ ಇದ್ದು ಅವ್ರನ್ನೇ ಒಂದು ರೀಸನ್ ಕೊಟ್ಟು ನಾಮಿನೇಟ್ ಮಾಡುವಾಗ ಅಲ್ಲಿ ಒಳಗಡೆ ಮಾತ್ರ ಏನೂ ನಡೆದಿದ್ದಂಗೆ ಅವ್ರಿಗೆ ಕಂಪ್ಲೀಟ್ ಸಪೋರ್ಟ್ ಕೊಡ್ತೀನಿ ಅನ್ನೋ ಲೆವೆಲ್ಗಿದ್ದು, ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಶಾಕಿಂಗ್ ಅನಿಸುತ್ತೆ. ಅಂದರೆ ಅಲ್ಟಿಮೇಟ್ಲಿ ನೀನು ಎದುರುಗಡೆ ಒಂದು ಹಿಂದ್ಗಡೆ ಒಂದು ಮಾಡ್ತಿದ್ಯಾ ಅನ್ನೋದು ಹೊರಗಿನ ಜಗತ್ತಿಗೆ ಗೊತ್ತಾಗ್ತಿದೆ. ಆ ಲೆಕ್ಕದಲ್ಲಿ ಮೋಸ್ಟ್ಲಿ ಪ್ರಥಮ್ ಓಪನ್ ಆಗಿದ್ದಾನೆ. ಎಲ್ಲರಿಗೂ ಗೊತ್ತು ಅವ್ನು ರಿಸ್ಕ್ ಅಂತ, ಅವ್ನಿಗೂ ಗೊತ್ತು ಎಲ್ಲರೂ ನಂಗೆ ರಿಸ್ಕ್ ಅಂತ. ಅವ್ನು ಆ ರೀತಿಯೇ ಇಮೇಜ್ ಕೊಟ್ಟಿದ್ದಾನೆ. ಬಟ್ ಒಂದು ಮನೇಲಿ ಇರಬೇಕು ಅಂದರೆ ಅಟ್ಲೀಸ್ಟ್ ಮುಖವಾಡ ಹಾಕ್ಕೊಂಡಿದ್ರೂ ಪರವಾಗಿಲ್ಲ, ಒಂದು ಶಾಂತಿ ಅನ್ನೋದು, ಒಂದು ಬಾಂಡಿಂಗ್ ಅನ್ನೋದನ್ನು ಕ್ರಿಯೇಟ್ ಮಾಡಬೇಕು. ಆ ರೀತಿ ಬಾಂಡಿಂಗ್ ಪ್ರಥಮ್ ಕೊಡಲ್ಲ. ಅದೊಂದು ಬೇಸರ ಅಷ್ಟೇ. ಆ್ಯಸ್ ಎ ಹ್ಯೂಮನ್ ನೀನು ಒಂದೇ ಮನೇಲಿದೆಯಾ, ಒಂದು ಇಷ್ಟು ಮಟ್ಟಿಗೆ ಹ್ಯುಮ್ಯಾನಿಟಿ ಅಥವಾ ಬಾಂಡಿಂಗ್ ಬೇಡವಾ ನಿನಗೆ? ಪ್ರತಿಯೊಂದು ಸಿಚುವೇಶನ್, ಪ್ರತಿಯೊಂದು ನೀವು ಅಕ್ಷಿ ಮಾಡಿದ್ರು ಅದನ್ನು ಅವನು ಸ್ಯಾಟರ್ಡೆ ಕೂತು ಅದರಿಂದ ಏನಾದರೂ ಇಶ್ಯೂ ಕ್ರಿಯೇಟ್ ಮಾಡ್ತಾನೆ. ಆ ಥರದ ವ್ಯಕ್ತಿ. ಓಕೆ, ನೀವು ಈ ವಾರ ಅವ್ರಿಗೆ ಒಂದು ಶಿಕ್ಷೆ ಕೂಡ ಕೊಟ್ಬಿಟ್ಟು ಬಂದ್ರಿ ಹೊರಗಡೆ ಬರಬೇಕು, ಅದಕ್ಕೆ ರೀಸನ್ ಹೇಳೋದಾದ್ರೆ ಏನಿದೆ? ಸಾಕು ಅವ್ನ ಕ್ಯಾಪ್ಟನ್ಸಿ. ಅವನು ಒಂದು ಕ್ಯಾಪ್ಟನ್ಸಿ ಸಿಕ್ಕಿದ ತಕ್ಷಣ ಅವನಿಗೆ ಒಂದು ಎಕ್ಸ್ಟ್ರಾ 1 ವೀಕ್ ಸಿಕ್ಬಿಡುತ್ತೆ. ಸೊ ನಾಮಿನೇಟ್ ಆಗಲಿಲ್ಲ ಅಂದರೆ ಅವನು ಫುಲ್ ಲೇಸಿಯಾಗೇ ಇರ್ತಾನೆ, ಏನು ಎಂಟರ್ಟೈನ್ ಮಾಡೋದು ಬಿಡಿ. ಆಮೇಲೆ ಕ್ಯಾಪ್ಟನ್ಶಿಪ್ ಸಿಕ್ಕ ತಕ್ಷಣ ಅವನ ವರ್ತನೆನೇ ಬೇರೆ. ಬಾಸಿ ಆಗೋಕ್ಕೂ ಸ್ಟಾರ್ಟ್ ಮಾಡ್ತಾನೆ. ಎಲ್ಲರಿಗೂ ಟಾರ್ಚರ್ ಆಗಿಬಿಟ್ಟಿದೆ ಅವ್ನ ಕ್ಯಾಪ್ಟನ್ಸಿ. ಸೊ ಬೇಡ ಅಂತ. ಈಗ ಸಂಜನಾ ಮತ್ತು ಭುವನ್ ಇವ್ರ ವಿಚಾರದ ಬಗ್ಗೆ ಬರೋಣ. ಆ್ಯಕ್ಚುಲಿ ಬಿಗ್ ಬಾಸ್ ಶುರು ಆದಾಗಿಂದ ಇವ್ರದೇ ಒಂದು ಸಪ್ರೇಟ್ ಕಂಟೆಂಟು ಮತ್ತು ಬೇರೆಯವ್ರದ್ದೆಲ್ಲ ಒಂದು ಕಂಟೆಂಟ್ ರೀತಿ ಒಂದು ಬಿಂಬಿತವಾಗ್ತಿದೆ ಹೊರಗಡೆ. ಸೊ ಅವರಿಬ್ಬರು ರಿಲೇಷನ್ ಬಗ್ಗೆ ನೀವು ನೋಡಿದ ಹಾಗೆ ಅಲ್ಲಿ ಬಿಗ್ ಬಾಸ್ ಮನೇಲಿ ನೀವು ಅನುಭವಿಸಿದ ಎಕ್ಸ್ಪೀರಿಯನ್ಸ್ ಅವರಿಬ್ಬರ ಬಗ್ಗೆ, ಅವರಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಏನು ಹೇಳ್ತೀವಿ? ಎಲ್ಲನೂ ಆಟಕ್ಕೋಸ್ಕರ ಮಾಡ್ತಿರೋದು ಅಷ್ಟೇ ನಾನು ಹೇಳೋದು. ಬಿಗ್ ಬಾಸ್ ಮನೇಲಿ ಲವ್ ಇಂಪಾಸಿಬಲ್. ಹೊರಗೆ ಬಂದಮೇಲೆ ಅವ್ರು ಎಷ್ಟು ದಿವಸ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಅನ್ನೋದು ಎಲ್ಲರಿಗೂ ಕ್ವೆಶನ್. ಅಲ್ಲಿ ಬಿಗ್ ಬಾಸ್ ಮನೇಲೇ ಎಲ್ಲರೂ ಹೇಳ್ತಿದ್ದಾರೆ. ಹೊರಗಡೆನೂ ನಾನು ಕೆಲವೊಂದು ಕಡೆ ಎಲ್ಲ ನೋಡಿದೆ. ಸೊ ನೋಡಿದಾಗ ಗೊತ್ತಾಯಿತು, ಎಲ್ಲರಿಗೂ ಗೊತ್ತು ಇದನ್ನ ಆಟಕ್ಕೋಸ್ಕರ ಆಡ್ತಿರೋದು, ಅವರು ಕಂಟೆಂಟ್ಗೋಸ್ಕರ ಮಾಡ್ತಿರೋದು ಅಂತ. ಒಳಗಡೆ ಅವ್ರಿಗೂ ಗೊತ್ತು. ಆಮೇಲೆ ಒಂದು ಚಿಕ್ಕ ಇಶ್ಯೂನ ಅವರವರೇ ಸಾಲ್ವ್ ಮಾಡ್ಕೋಬೋದು. ಅದನ್ನು ಮನೆಯವ್ರಿಗೆಲ್ಲ ಇನ್ವಾಲ್ವ್ ಮಾಡಿಬಿಟ್ಟು ದೊಡ್ಡ ಇಶ್ಯೂ ಮಾಡ್ಕೊಂಡಿರೋದು ಅವರೇ. ಅದನ್ನು ಮತ್ತೆ ಅದು ಇಶ್ಯೂ ಫುಲ್ಲಿ ಸ್ಟಾಪ್ ಹಾಕಿ ಅಂತ ಸುದೀಪ್ ಸರ್ ಹೇಳಿದ ಮೇಲೂ ಅದನ್ನು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಹೋಗಬೇಕು ಅನ್ನೋ ಲೆವೆಲ್ಗೆ ಡಿಸೈಡ್ ಮಾಡ್ಕೊಂಡಿರೋದು ಅವರೇ. ಎಲ್ಲ ಅವರವರೇ ಮಾಡ್ತಿದ್ದಾರೆ. ಬಟ್ ಬೇರೆಯವ್ರನ್ನ ಇನ್ವಾಲ್ವ್ ಮಾಡೋದು, ಬೇರೆಯವ್ರಿಗೆ ಟಾರ್ಚರ್ ಕೊಡೋದು ಅದು ತುಂಬ ಮಾಡ್ತಿದ್ದಾರೆ, ಡಿಬೇಟ್ ಮಾಡ್ತಿದ್ದಾರೆ. ನೀವು ಗಮನಿಸ್ತಿರ್ಬೋದು ಮೋಸ್ಟ್ಲಿ ಈ ವೀಕಲ್ಲಿ ಅಂದರೆ ಸೂಪರ್ ಸಂಡೇ ಸುದೀಪ್ ಸರ್ ಇನ್ನೂ ಸ್ಪೆಷಲ್ ಪ್ರೋಗ್ರಾಮ್ ಆಯಿತು. ಆ ಪ್ರೋಗ್ರಾಮಲ್ಲಿ ಕೆಲವೊಂದು ಟೀಕೆಗಳು ಬಂದಿದೆ ಸುದೀಪ್ ಅವ್ರ ಮೇಲೆ. ಅಂತೇಳಿದ್ರೆ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ ಸುದೀಪ್ ಅವರು ನಿರೂಪಣೆಯಲ್ಲಿ. ಒಳಗಡೆ ಇರೋರು ಅಂದರೆ ಪ್ರಥಮ ವಿಚಾರದಲ್ಲಾಗಿರ್ಬೋದು ಮತ್ತು ಬೇರೆಯವ್ರ ವಿಚಾರದಲ್ಲಾಗಿರ್ಬೋದು ಅಲ್ಲಿ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ ಸುದೀಪ್ ಅವರು ಅನ್ನೊಂದು ಟೀಕೆಗಳೀಗ ಫೇಸ್ಬುಕ್ಕು ಟ್ವಿಟರ್ಲಿ ಕೆಲವೊಂದು ಕಮೆಂಟ್ಸು ಕೆಲವೊಂದು ಇದೆಲ್ಲ ಹರಿದಾಡ್ತಾ ಇದೆ. ಸೊ ಇದು ನಿಮ್ಮ ಗಮನಕ್ಕೆ ಬಂದಿರ್ಬೋದು. ಸೊ ಆ ಥರ ಏನಾದರೂ ಕಂಡು ಬರ್ತಿದ್ದಾರೆ, ಪಾರ್ಶಾಲಿಟಿ ಆಗ್ತಾಯಿದೆ ಒಳಗಡೆ ಸುದೀಪ್ ಅವರು ಆ ಥರ ಏನಾದ್ರು ಪ್ರೋಗ್ರಾಮಲ್ಲಿ ಮಾಡ್ತಿದ್ದಾರೆ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಆನೆಸ್ಟ್ಲಿ ಹೇಳ, ಸುದೀಪ್ ಸರ್ ನಮಗೆ ಆಪ್ಷನ್ ಕೊಟ್ಟರು, ಮನೆಯವ್ರಿಗೆ ಆಪ್ಷನ್ ಕೊಟ್ಟರು. ನಿಮಗೆ ಟಾಸ್ಕ್ ಮಾಡಿರೋ ಆ 1 ವಾರದ ಫನ್ ಫೀಲ್ಡ್ ಟಾಸ್ಕ್ ಬಗ್ಗೆ ಮಾತಾಡಬೇಕಾ, ಇಲ್ಲ ಈ 3 ಜನರ ಬಗ್ಗೆ ಏನು ಜಗಳ ಆಗ್ತಿದೆಯೋ ಅವ್ರ ಬಗ್ಗೆ ಮಾತಾಡಬೇಕಾ ಅಂತ. ಆನೆಸ್ಟಾಗಿ ಹೇಳ, ಅವ್ರು ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಕಂಟೆಂಟ್ನ ಕ್ರಿಯೇಟ್ ಮಾಡಿ ಆಯಿತು. ಜನರಿಗೂ ಗೊತ್ತು ಏನು ನಡೀತಿದೆ ಅನ್ನೋದು. ವೋಟಿಂಗ್ ಇರೋದು ಜನರ ಕೈಯಲ್ಲಿ. ಅಲ್ಲಿ ಮನೆಯೊಳಗೆ ಎಲ್ಲರಿಗೂ ಕ್ಲಾರಿಟಿನೂ ಸಿಕ್ಕಾಗಿದೆ. ಆದರೂ ಸುದೀಪ್ ಸರಿಂದ ಒಂದು ಕ್ಲಾರಿಟಿ ಸಿಗಲಿ ಅಂತ ನಾವು ಒಂದು ವೇಟಿಂಗಲ್ಲಿ ಇದ್ವಿ. ಬಟ್ ಎಲ್ಲರಿಗೂ ಗೊತ್ತು ಸಂಜನಾ ಮಾಡಿರೋದು ಎಲ್ಲರೂ ಕಣ್ಣಾರೆ ಕಂಡಿದ್ದಾರೆ. ಅವನ ಹತ್ರ ಫ್ರೆಂಡ್ಲಿ ಆಗಿರೋದು, ಅದು ಇದು ಮಾಡಿರೋದು ಸಂಜನಂದು ಎಲ್ಲರಿಗೂ ಗೊತ್ತು. ಅಷ್ಟೇ ಹಾಕಿ ಲಾಸ್ಟ್ ವೀಕ್ ಲವ್ ಲೆಟರ್ ಬರೆದಾಗ ಓಪನ್ಲಿ ಸುದೀಪ್ ಸರ್ ಹತ್ರ ಹೇಳ್ಬೋದಿತ್ತು ಅವಳು, ನಂಗೆ ಇದು ಇರಿಟೇಟ್ ಆಗ್ತಿದೆ ಅಂತ. ಅಲ್ಲಿ ನಕ್ಕೊಂಡು ಕೂತ್ಕೊಂಡಿದ್ದಾಳೆ, ಎಲ್ಲರೂ ಅದನ್ನು ನೋಟಿಸ್ ಮಾಡಿದ್ದಾರೆ. ಸೊ ಇಡೀ 2 ವೀಕ್ಸ್ ಕಂಟೆಂಟ್ ಕ್ರಿಯೇಟ್ ಮಾಡಿಬಿಟ್ಟು ಮತ್ತೆ ಶನಿವಾರ ಬಂದಾಗ ನಾವು ಕಷ್ಟ ಬಿದ್ದು ಮಕ್ಕಳಾಗೆ ಆಟಾಡಿ ಕಷ್ಟ ಬಿದ್ದು ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಫನ್ನಿಯಾಗಿ ಆಟಾಡೋರ ಬಗ್ಗೆ ಮಾತಾಡಿದೆ. ಮತ್ತೆ ಆ ಶನಿವಾರನ ಅವ್ರಿಗೆ ಯಾಕೆ ಕೊಡ್ಬೇಕು ಹೇಳಿ?
ಆನೆಸ್ಟ್ಲಿ ಯಾಕೆ ಕೊಡಬೇಕು? ಅಷ್ಟು ಫನ್ ಫಿಲ್ಡ್ ಆ ಚೈಲ್ಡ್ಹುಡ್ ಮೆಮೊರಿನ ನಾವು ರಿಕ್ರಿಯೇಟ್ ಮಾಡಿದ್ದೀವಿ, ಅದ್ರ ಬಗ್ಗೆ ಮಾತಾಡೋಣ. ಅದನ್ನೇ ಎಲ್ಲರೂ ಡಿಸೈಡ್ ಮಾಡಿ ರಿಕ್ವೆಸ್ಟ್ ಮಾಡಿ ಹೇಳಿದ್ದು. ಅದಕ್ಕೆ ಪ್ರಥಮ್ ಅವರು ಓಕೆ ಅಂದರು. ಸೊ ನನ್ನ ಪ್ರಕಾರದಲ್ಲಿ ಸುದೀಪ್ ಸರ್ ಯಾವುದೇ ರೀತಿ ಪಾರ್ಶಲಿಟಿ ಮಾಡ್ತಿಲ್ಲ. ಸುದೀಪ್ ಸರ್ ಆಪ್ಷನ್ ಕೊಟ್ಟಿದ್ದರು ನಮಗೆ, ನಾವೇ ಸೆಲೆಕ್ಟ್ ಮಾಡ್ಕೊಂಡಿರೋ ಆಪ್ಷನ್ನು ಅದು. ಸೊ ಜನರು ಆ ರೀತಿ ಸುದೀಪ್ ಸರ್ ಬಗ್ಗೆ ಹೇಳೋದು ತಪ್ಪು ಅಂತ ನಾನು ಅನ್ಕೋತೀನಿ. ಜನರೇ ಕೇಳ್ಕೊಳ್ಳಿ ಬೇಕಾದ್ರೆ, ಆ ರೀತಿ ಕ್ಲಾರಿಟಿ ಬೇಕಾದರೆ. ಏನಕ್ಕೆ ಜನರಿಗೆ ಏನಕ್ಕೆ ಕ್ಲಾರಿಟಿ ಬೇಕು? ಅವ್ರು ನೋಡಿದಾರಲ್ವ ಏನಾಗಿದೆ ಅಂತ. ಅಟ್ಲೀಸ್ಟ್ ನಮಗೊಂದು ಖುಷಿ ಬೇಡವಾ, ನಮಗೊಂದು ಹೊಗಳಿಕೆ ಬೇಡವಾ, ಏನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಒಂದು ಎಕ್ಸ್ಪೀರಿಯೆನ್ಸ್, ಒಂದು ಹೊಗಳಿಕೆ ಸುದೀಪ್ ಸರಿಂದ ಬಂದಾಗ ಒಂದು ಮೋಟಿವೇಶನ್ ಸಿಗುತ್ತೆ. ಮತ್ತು ಆ ಮೋಟಿವೇಶನ್ ಬಿಟ್ಟು ನಾವು ಅವರಿಗೇನೋ ಒಂದು ಕಂಟೆಂಟ್ ಏನಕ್ಕೆ ಕೊಡಬೇಕು ಹೇಳಿ? ಸೊ ಐ ಡೋಂಟ್ ಥಿಂಕ್ ಸುದೀಪ್ ಸರ್ ಮಾಡಿದ ತಪ್ಪು ಅನ್ನೋದು. ಓಕೆ, ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಇನ್ನೇನು 3-4 ವಾರ ಇರ್ಬೋದು ಅಷ್ಟೇ. ಸೊ ಯಾರು ಗೆಲ್ಲಬಹುದು ಅನ್ನೋದು ನಿಮ್ಮ ಲೆಕ್ಕಾಚಾರ? ಒಳಗಡೆ ತುಂಬ ಎಲ್ಲ ಕಂಟೆಸ್ಟೆಂಟ್ ನೋಡ್ಬಿಟ್ಟಿದ್ದೀರಾ ನೀವು, ಏನು ಹೇಳ್ತೀರ ಅವ್ರು ಯಾರು ಗೆಲ್ಲಬಹುದು? ಗೆಲ್ಲೋದು ಓಕೆ, ಫೈನಲಿಸ್ಟ್ ಯಾರ್ಯಾರು ಹೋಗ್ತಾರೆ ಏನಂತ? ಹಾಂ, ಟಾಪ್ 5 ಹೇಳ್ಬೋದು. ಬಿಕಾಸ್ ಪ್ರತಿಯೊಂದು ದಿವಸ ನನಗೆ ಒಂದು ಜಡ್ಜ್ಮೆಂಟ್ ಚೇಂಜ್ ಆಗ್ತಾ ಬರ್ತಿದೆ, ಆಡಿಯನ್ಸ್ಗೂ ಅಷ್ಟೇ ಆಗ್ತಿದೆ. ಬಟ್ ಕೀರ್ತಿ ಅನ್ನೋದು ಎಲ್ಲರಿಗೂ ಕನ್ಫರ್ಮ್. ಬಿಕಾಸ್ ಕೀರ್ತಿ ಎಲ್ಲ ರೀತಿಯಲ್ಲೂ ಏಬಲ್ಡ್, ಆಲ್ರೌಂಡರ್ ಅವನು. ಕೀರ್ತಿ ಬಿಟ್ಟರೆ ರೇಖಾ ಅವರು ಸ್ಟ್ರಾಂಗ್ ಅಮಾಂಗ್ಸ್ ದ ಫೀಮೇಲ್. ಏನೂ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದೆ, ಒಂದು ಪಾಸಿಟಿವ್ ಇಮೇಜ್ನ ಕ್ಯಾರಿ ಫಾರ್ವರ್ಡ್ ಮಾಡಿ ಬಂದಿರೋ ಏಕೈಕ ಕಂಟೆಸ್ಟೆಂಟ್ ಅಲ್ಲಿ ಒಳಗಡೆ. ಸೊ ರೇಖಾ ಅವರು ಬಿಟ್ಟರೆ ಮಾಳ್ವಿಕಾ ಅವರು ಮೋಸ್ಟ್ಲಿ ಅವ್ರು ಫಸ್ಟ್ ಫ್ಯೂ ಡೇಸ್ ತುಂಬ ಆಡಾಗಿದ್ರು. ಬಟ್ ಲಾಸ್ಟ್ 2 ವೀಕ್ಸಿಂದ ತುಂಬ ಎನರ್ಜೆಟಿಕ್ ಆಗಿ ತುಂಬ ಫನ್ ಎಲಿಮೆಂಟ್ನ ತರ್ತಿದ್ದಾರೆ ಸ್ಕ್ರೀನ್ಗೆ. ಸೊ ಆ ರೀತಿಯಲ್ಲಿ ಕೆಲವರು ಮಾಳ್ವಿಕಾ ಅವ್ರನ್ನ ಬೈತಿದ್ರು, ಬಟ್ ಈಗ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಆ ಚೇಂಜ್ ಅವರು ಕ್ಯಾರಿ ಫಾರ್ವರ್ಡ್ ಮಾಡಿದರೆ ವಿನ್ ಆಗಬಹುದೇನೋ ಅಥವಾ ಟಾಪ್ 5 ಬರ್ಬೋದೇನೋ ಅನ್ನೋ ಒಂದು ನಂದೊಂದು ಅಭಿಪ್ರಾಯ. ಅದು ಬಿಟ್ಟರೆ ಶಾಲಿನಿ ಅವರು, ಬಿಕಾಸ್ ಅವರೂ ಈಕ್ವಲ್ ರೇಖಾ ಥರನೇ. ಮೇ ಬಿ ಅವ್ರದ್ದೊಂದು ಗ್ರೂಪಿಸಮ್ ಏನಿದೆ ಅದು ನಡೀತಿದೆ, ಅದು ಎಲ್ಲರಿಗೂ ಇಷ್ಟ ಆಗ್ತಿಲ್ಲ ಅನ್ನೋದು ಒಂದು ಮಾತು. ಬಟ್ ಅದರ್ವೈಸ್ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಆಮೇಲೆ ಎಂಟರ್ಟೈನರ್. ಎಲ್ಲ ರೀತಿಯಲ್ಲಿ ಒಂದು ಫ್ಯಾಮಿಲಿಯನ್ನು ಹೇಗೆ ಸಂಭಾಳಿಸ್ಬೇಕು ಅನ್ನೋ ಲೆವೆಲ್ಗೆ ಕಿಚನ್ ಇರಲಿ ಅಥವಾ ಏನೇ ಟಾಸ್ಕಲ್ಲಿ ಇರಲಿ, ಗ್ರೂಪ್ ಇರಲಿ, ಒಂದು ಮೇಂಟೈನ್ ಮಾಡ್ತಿದ್ದಾರೆ ಆ್ಯಸ್ ಅ ಕಂಪ್ಲೀಟ್ ವುಮನ್ ಅನ್ನೋ ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಆ ಮನೇಲಿ. ಅದನ್ನು ನಾನು ನೋಟಿಸ್ ಮಾಡಿದೆ. ಸೊ ಶಾಲಿನಿ ಅವರು ಬಿಟ್ಟರೆ ಶೀತಲ್ ಅವ್ರ ಹೆಸರು ತೊಗೊಂಡಿದ್ದೆ. ಶೀತಲ್ ಗೊತ್ತಿಲ್ಲ ಬರ್ಬೋದು ಅಥವಾ ಶೀತಲ್ ಇಲ್ಲ ಪ್ರಥಮ್ ಮಧ್ಯದಲ್ಲಿ ಒಂದು ಟೈಅಪ್ ಇರಬಹುದು ಅಂತ ಅಂದ್ಕೋತೀನಿ. ಬಿಕಾಸ್ ಪ್ರಥಮ್ಗೆ ತುಂಬ ಆಡಿಯನ್ಸ್ ಸಪೋರ್ಟ್ ಇದೆ. ನಾನು ಹೊರಗಡೆ ಬಂದಮೇಲೆ ನಂಗೆ ಗೊತ್ತಾಯಿತು. ಸಿಂಪತಿ ಬೇರೆ ಗಿಟ್ಟಿಸ್ಕೊಂಡಿದ್ದಾರೆ ಸಂಜನಾ ಅವ್ರು ಮಾಡಿರೋ ಎಡ್ವರ್ಟಿಂದ. ಸೊ ಐ ಥಿಂಕ್ ಅವರಿಬ್ಬರು. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಈಗ ಇರೋರಲ್ಲಿ ಅರ್ಹತೆ ಇಲ್ಲ ಅವ್ರು ಒಳಗಡೆ ಇರೋದಕ್ಕೆ. ಅವ್ರು ಈಗ ಹೊರಗಡೆ ಬರಬೇಕು, ನೆಕ್ಸ್ಟ್ ಇದರಲ್ಲಿ ಹೊರಗಡೆ ಬರಬೇಕು, ಅವ್ರಿಗೆ ಅರ್ಹತೆ ಇಲ್ಲ ಅಂತ ಹೇಳಿದ್ರೆ ಯಾರ ಹೆಸರನ್ನ ತೊಗೊಳ್ತಾರೆ? ಸಂಜನಾ ಭುವನ್ ಸಾಕು. ಅವರು ಕಂಟೆಂಟ್ಗೋಸ್ಕರ ಮಾಡಿರೋ ತೀರಾ ಜಾಸ್ತಿ ಆಯಿತು. ನಮಗೂ ಬೇಜಾರಾಗ್ತಿದೆ ಅವ್ರ ಲವ್ ಸ್ಟೋರಿ ನೋಡಿಬಿಟ್ಟು. ಅದು ಟೂ ಮಚ್ ಆಗ್ತಿದೆ ನನ್ನ ಪ್ರಕಾರದಲ್ಲಿ ಅವ್ರದ್ದು. ಸೊ ನನ್ನ ಪ್ರಕಾರದಲ್ಲಿ ಅವ್ರು ನೆಕ್ಸ್ಟ್ ಹೊರಗೆ ಬರಬೇಕು ಅನ್ನೋದು. ಓಕೆ, ನಿಮ್ಮ 17 ದಿನಗಳ ಜರ್ನಿಯಲ್ಲಿ ಬಿಗ್ ಬಾಸಲ್ಲಿ ಏನೇನು ತೊಗೊಂಡು ಬಂದ್ರಿ ನೀವು? ಏನು ಗಿಫ್ಟು, ಏನು ನೆನಪುಗಳು, ಯಾವ ಥರ ಇತ್ತು ಒಂದು ಅನುಭವ? ಏನಾದರೂ ಕಾಣಿಕೆಗಳು, ನೆನಪುಗಳನ್ನ ನೆನೆಸ್ಕೊಳ್ಳೋದಾದ್ರೆ ಯಾವುದು ನೆನೆಸ್ಕೊಳ್ತೀರಾ ಏನಂತ? ನಾನು ಅದನ್ನು ತೋರಿಸ್ಬಿಡ್ತೀನಿ. ಕಾಣಿಕೆಗಳು ತುಂಬ ಲೈಕ್ ಎಕ್ಸ್ಪೀರಿಯನ್ಸ್ ವೈಸ್ ಸುಮಾರು ನಮ್ಮ ಲೈಫ್ಗೆ ನಾವು ಪ್ರತಿಯೊಂದು ಸಿಚುವೇಶನ್ನ ಕನೆಕ್ಟ್ ಮಾಡ್ತಾ ಹೋದರೆ ನಮ್ಮ ಲೈಫಲ್ಲಿ ಕೆಲವೊಂದು ನಮ್ಗೆ ಗೊತ್ತಿಲ್ಲದೆ ಪ್ರಶ್ನೆಗೆ ಉತ್ತರ ಬಿಗ್ ಬಾಸ್ ಮನೇಲಿ ನಂಗೆ ಸಿಕ್ತು. ಸೊ ಆ ಎಕ್ಸ್ಪೀರಿಯೆನ್ಸ್ ಒಂದು ಅದಕ್ಕೆ ವ್ಯಾಲ್ಯೂನೇ ಕಟ್ಟೋಕ್ಕಾಗಲ್ಲ. ಆ ರೀತಿಯಲ್ಲಿ ಎಕ್ಸ್ಪೀರಿಯೆನ್ಸ್ನ ನಂಬರ್ 1 ಇಟ್ಕೊತೀನಿ. ಅದಾದ ನಂತರ ಇದೊಂದು ನಂಗೆ ಬಿಗ್ ಬಾಸ್ ಮನೇಲಿ ಕೊಟ್ಟ ತಕ್ಷಣ ನಾನು ಕುಂದಾಡಿದ್ದೆ. ಅದಕ್ಕೆ ಕ್ಯಾಮ್ರಾದಲ್ಲೆಲ್ಲ ಕಿಸ್ಕೊಂಡು ಹುಚ್ಚಿ ಥರ ಕುಂದಿದ್ದೆ. ಬಿಕಾಸ್ ಇದು ನನ್ನ ಫಸ್ಟ್ ಯೂನಿಫಾರ್ಮು. ಇದು ಮೋಸ್ಟ್ಲಿ ನನ್ನ ಲೈಫ್ ಟೈಮ್ನ ಲಾಸ್ಟ್ ಯೂನಿಫಾರ್ಮ್, ಸ್ಕೂಲ್ ಯೂನಿಫಾರ್ಮ್ ಅಂದ್ಕೋತೀನಿ. ಆಮೇಲೆ ಯಾವತ್ತೂ ನಮ್ಮ ಲೈಫಲ್ಲಿ ನಾವು ಚೈಲ್ಡ್ಹುಡ್ನ ಹೊರಗಡೆ ಇದ್ದಾಗ ನಮ್ಮ ಮಕ್ಳು ಥರ ಇರಬೇಕು, ಒಂದು ವಾರ ಫುಲ್ ನನ್ನ ಮಕ್ಳ ಥರ ಆಡಬೇಕು ಅನ್ನೋದು ಅನಿಸಿದ್ರೂ ನಾವು ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಒಂದು ಆಪರ್ಚುನಿಟಿನ ಬಿಗ್ ಬಾಸ್ ನಮ್ಗೆ ಕೊಟ್ಟರು. ನಮ್ಮ ಬಾಲ್ಯನ ರೀಕ್ರಿಯೇಟ್ ಮಾಡೋದಲ್ಲದೆ ಆ ಒಂದು ಮೆಮೊರೀಸ್ನ ರೋಲ್ ಔಟ್ ಮಾಡಿ ಅದನ್ನು ಪರದೆ ಮೇಲೆ ಎಲ್ಲರಿಗೂ ಎಂಟರ್ಟೈನ್ ಮಾಡೋ ಲೆವೆಲ್ಗೆ ಒಂದು ಆಪರ್ಚುನಿಟಿ ಕೊಟ್ಟರು. ಸೊ ಆ ಒಂದು ಮೆಮೊರಿನ ಫ್ರೀಸ್ ಮಾಡಿದ್ದಾರೆ. ಇದು ನನ್ನ ಚೈಲ್ಡ್ಹುಡ್ ಮೆಮೊರಿ ಆಫ್ಕೋರ್ಸ್. ಸೊ ಆ 2 ಮೆಮೊರಿ ಫ್ರೀಸ್ ಮಾಡಿರೋ ಮೆಮೊರಿ ಏನಿದೆ ಈ ಒಂದು ಫೋಟೋ ಫ್ರೇಮಲ್ಲಿದೆ. ಇದರಲ್ಲಿ ಲೈಕ್ ಒಂದು ಕೊಹಿನೂರ್ ಥರ ನಾನು ಇದನ್ನು
ಮೋಸ್ಟ್ಲಿ ಕಂಪೇರ್ ಮಾಡ್ಬೋದು ಕೊಹಿನೂರ್ಗೆ. ನನ್ನ ಪಾಲಿನ ಕೊಹಿನೂರ್. ಓಕೆ, ಮೆಡಲ್ ಕೂಡ ಇಟ್ಟಿದ್ದೀರಾ. ಇದು ಗೋಲ್ಡ್. ಸೊ ಅದು ಎಕ್ಸ್ಪೀರಿಯನ್ಸ್ ನಂಬರ್ 1, ಅದಕ್ಕೆ ವ್ಯಾಲ್ಯೂ ಕಟ್ಟೋಕ್ಕಾಗಲ್ಲ. ಇದು ಕೊಹಿನೂರ್, ಇದು ನೆಕ್ಸ್ಟ್ ಗೋಲ್ಡ್ ಮೆಡಲ್. ನನ್ನ ಲೈಫಲ್ಲಿ ತುಂಬ ಗೋಲ್ಡ್ ಮೆಡಲ್ ವಿನ್ ಆಗಿದ್ದೀನಿ ಸ್ಪೋರ್ಟ್ಸಲ್ಲೇ. ಬಟ್ ಇದೊಂದು ರೀತಿಯಲ್ಲಿ ಸ್ಪೆಷಲ್. ಟಿ ವಿ ಸ್ಕ್ರೀನಲ್ಲಿ ಆ ಮಕ್ಳ ಥರ ಆಡಿಬಿಟ್ಟು, ಈ ಥರ ಅಂದರೆ ದೊಡ್ಡವರಾದಮೇಲೆ ನೀವು ಮಕ್ಳ ಥರ ಆಡಿಬಿಟ್ಟು ಹಗ್ಗ ಜಗಾಟ ಮಾಡಿಬಿಟ್ಟು ಕೈ ಕಾಲೆಲ್ಲ ತರ್ಚ್ಕೊಂಡು ಗಾಯ ಎಲ್ಲ ಮಾಡಿಕೊಂಡು ಅಷ್ಟೊಂದೆಲ್ಲ ಸರ್ಕಸ್ ಮಾಡಿಕೊಂಡು ಫೈನಲಿ ಇದೊಂದು ಗೋಲ್ಡ್ ಮೆಡಲ್ ಸಿಕ್ಕುತ್ತೆ. ಸೊ ನನಗೆ ಸ್ಪೆಷಲ್. ಓಕೆ, ಸೂಪರ್. ಜರ್ನಿ ತುಂಬ ಚೆನ್ನಾಗಿತ್ತು, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ಸ್ ಮುಂದೆ ಏನು ಪ್ಲಾನ್ಸ್ ಏನಿದೆ? ದಯವಿಟ್ಟು ಗಮನಿಸಿ ಅನ್ನೋದು ರೋಹಿತ್ ಪದಕೇರ್ ಅವರ ಸಿನಿಮಾ, ಅದು ರಿಲೀಸಿಗಿದೆ. ಅದು ಬಿಟ್ಟರೆ ಮೇಘ ಅಲಿಯಾಸ್ ಮ್ಯಾಗಿ ಅನ್ನೋದು. ಸೊ ಮೇಘ ಆ್ಯಂಡ್ ಮ್ಯಾಗಿ ಎರಡು ಕ್ಯಾರೆಕ್ಟರ್ನ ನಾನೇ ಮಾಡ್ತಿದ್ದೀನಿ. ಸೊ ಆ ಒಂದು ಫಿಲ್ಮ್ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟೇಜಲ್ಲಿದೆ. ಸದ್ಯಕ್ಕೆ ರಿಲೀಸ್ ಆಗುತ್ತೆ. ಕಂಪ್ಲೀಟ್ಲಿ ಬೋಲ್ಡ್ ಆಗಿರೋ ಫಿಲ್ಮ್, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಅದಾದ ನಂತರ ಈಗ ಇನ್ನೊಂದು ಮಾತುಕತೆಯಲ್ಲಿದೆ ನೆಕ್ಸ್ಟ್. ಸೊ ಅದರದ್ದು ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಈ ಡೇಟ್ಸ್ ಏನು ಗೊತ್ತಿಲ್ಲ. ಬಟ್ 2 ಫಿಲ್ಮ್ ಈಗ ಸದ್ಯಕ್ಕೆ ರಿಲೀಸಿಗಿದೆ. 3ನೇ ಫಿಲ್ಮ್ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಸುಕೃತ್ ಅವರೇ. ಇಷ್ಟೊತ್ತು ನಮ್ಮ ಜೊತೆಲಿ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ, ಒಳಗಡೆದಾದ ಅನುಭವಗಳೆಲ್ಲ ಹಂಚ್ಕೊಂಡಿದ್ದೀರಾ. ತುಂಬ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಎಲ್ಲರಿಗೂ ಒಂದು ವಿಷಯ ಮಾತ್ರ ಕ್ಲಾರಿಫೈ ಮಾಡ್ತೀನಿ. ಆ್ಯಸ್ ಅನ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನೀವು ಒಂದು ಸತಿ ನೋಡಿದಾಗ ಎಲ್ಲರೂ ಇವ್ರು ಇಷ್ಟ ಆಗ್ಬೋದು, ಅವ್ರು ಇಷ್ಟ ಆಗ್ಬೋದು. ಬಟ್ ಒಂದು ವೇಳೆ ನೀವು ಅದೇ ಮನೇಲಿದ್ದು ಅವ್ರ ಜೊತೆ ಬಾಳ್ಬೇಕಂತ ಒಂದು ಸಿಚುವೇಶನ್ ಬಂದಾಗ ಅವರ ಈ ವರ್ತನೆಯಿಂದ ನಿಮ್ಗೆ ಎಷ್ಟು ಡಿಸ್ಟರ್ಬಿಂಗ್ ಅನಿಸ್ಬೋದು ಅನ್ನೋದನ್ನು ಒಂದು ಸತಿ ಯೋಚನೆ ಮಾಡಿ ಆಮೇಲೆ ಸಪೋರ್ಟ್ ಮಾಡಿ ಅನ್ನೋದು ನಾನು ಹೇಳ್ತೀನಿ. ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಕೆಲವು ಹೆಸರು ತೊಗೊಳ್ಳಲ್ಲ. ಸೊ ಅವ್ರನ್ನ ಇಷ್ಟಪಡ್ತಿದ್ದೆ ಹೊರಗಡೆಯಿಂದ ಆ್ಯಸ್ ಅನ್ ಆಡಿಯನ್ಸ್. ಬಟ್ ಒಳಗೆ ಹೋದ್ಮೇಲೆ ಟಾರ್ಚರ್ ಅನಿಸ್ಬಿಡ್ತು. ಸೊ ಯೋಚನೆ ಮಾಡಿ, ಬಿಗ್ ಬಾಸ್ ಟೈಟಲನ್ನು ಯಾರಿಗೆ ಕೊಡಬೇಕು ಅನ್ನೋದನ್ನು ನಿಮ್ಮ ಕೈಯಲ್ಲಿದೆ. ಸೊ ಯೋಚನೆ ಮಾಡಿ ಕೊಡಿ. ಬಿಗ್ ಬಾಸ್ ಅನ್ನೋದು ಬರೀ ಜಗಳ, ತೀಟ್ಲೆ, ಎಂಟರ್ಟೈನ್ಮೆಂಟ್ ಅನ್ನೋದಲ್ಲ. ಅದೊಂದು ಸಂಪೂರ್ಣ ಮಾನವ ಅಂದರೆ ಹ್ಯುಮ್ಯಾನಿಟಿಯನ್ನು ಕ್ಯಾರಿ ಫಾರ್ವರ್ಡ್ ಮಾಡುವಂಥ ಕಂಪ್ಲೀಟ್ ಹ್ಯೂಮನ್ ಅನ್ನೋ ಲೆವೆಲ್ಗಿರುವಂಥ ವ್ಯಕ್ತಿಗೆ ಹೋಗಬೇಕು. ಸೊ ಥಿಂಕ್ ಮಾಡಿ ಕೊಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು. ಓಕೆ, ಇದಿಷ್ಟು ಸುಕೃತ್ ಅವಾಗಲಿ ಅವರ ಒಂದು ಎಕ್ಸ್ಪೀರಿಯೆನ್ಸು ಮತ್ತು ಬಿಗ್ ಬಾಸ್ ಮನೇಲಿ ಅವರ ಒಂದು ಸೂಪರ್ ಜರ್ನಿ ಏನಿತ್ತು ಅದ್ರ ಬಗ್ಗೆ ಹೇಳಿದ್ರು. ಸೊ ಈಗ ಅವರು ಬಿಗ್ ಬಾಸ್ ಮನೆಯಲ್ಲಿ ಜರ್ನಿ ಮುಗಿಸಿದ್ದಾರೆ. ಈಗ ನೆಕ್ಸ್ಟ್ ಏನಿದೆ ಬಿಗ್ ಸ್ಕ್ರೀನಲ್ಲಿ ಅವ್ರ ಸಿನಿಮಾಗಳನ್ನ ಮುಖಾಂತರ ಮನೋರಂಜನೆ ಮಾಡೋದಕ್ಕೆ ನಿಮ್ಮ ಎದುರುಗಡೆ ಬರ್ತಾ ಇದ್ದಾರೆ. ಇದು ಫಿಲ್ಮಿ ಬೀಟ್ಸ್ ಸ್ಪೆಷಲ್. ಥ್ಯಾಂಕ್ ಯು ವೆರಿ ಮಚ್.